ಯಾರಾದ್ರೂ ಸಪೋರ್ಟ್ ಮಾಡ್ಲಿ. ಆದ್ರೆ ನಾನಂತೂ ಈ ಪ್ರಜಾಕೀಯ ಪಕ್ಷನ ಸಪೋರ್ಟ್ ಮಾಡಲ್ಲ. ಈ ಪ್ರಜಾಕೀಯ ವ್ಯವಸ್ಥೆ ನನಗ್ ಬೇಡ. ಈ ಪ್ರಜಾಕೀಯದಲ್ಲಿ ನಮ್ ಫೇವ್ರೆಟ್ ಹೀರೋಗಳು, ಸೆಲಿಬ್ರಿಟಿಗಳು, ಪಾಪ್ಯುಲರ್ ವ್ಯಕ್ತಿಗಳು ಯಾರು ಎಲೆಕ್ಷನ್‌ಗ್ ನಿಲ್ಲಲ್ವಂತೆ. ಯಾರೋ ಗೊತ್ತಿಲ್ದೇ ಇರೋ ಸಾಮಾನ್ಯ ವ್ಯಕ್ತಿಗಳಿಗೆ ನಾವ್ಯಾಕ್ ಸಪೋರ್ಟ್ ಮಾಡ್ಬೇಕು? ಮತ್ತೆ ಕೋಟಿ ಕೋಟಿ ದುಡ್ಡಿರೋ ಶ್ರೀಮಂತ ವ್ಯಕ್ತಿಗಳು ನಿಲ್ಲಲ್ವಂತೆ. ಯಾರೋ ಬಡವ್ರು, ಮಧ್ಯಮ ವರ್ಗದವ್ರು, ಸಾಮಾನ್ಯ ಪ್ರಜೆಗಳು ನಿಲ್ತಾರಂತೆ. ನಾನಂತೂ ಕೋಟಿ ಕೋಟಿ ದುಡ್ಡಿರೋ ಶ್ರೀಮಂತರು ನಿಂತ್ರೆ ಮಾತ್ರ ಸಪೋರ್ಟ್ ಮಾಡೋದು. ಈ ದುಡ್ಡಿಲ್ದೇ ಇರೋ ಮಧ್ಯಮ ವರ್ಗದವರು, ಸಾಮಾನ್ಯ ಪ್ರಜೆಗಳಿಗೆ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ದುಡ್ಡಿಲ್ದೇ ಇರೋರು ನಿಂತ್ರೆ ಎಲೆಕ್ಷನ್ ಹತ್ರ ಬಂದಾಗ ನಮ್ಗೆ 2,000, 1,000 ದುಡ್ಡು ಯಾರು ಕೊಡ್ತಾರೆ? ಎಲೆಕ್ಷನ್ ಅಲ್ಲಿ ಗೆದ್ಮೇಲಂತೂ ಅವ್ರು ನಮಗ್ ದುಡ್ಡು ಕೊಡಲ್ಲ. ಅಟ್ಲೀಸ್ಟ್ ಎಲೆಕ್ಷನ್ ಮುಂಚೆ ಆದ್ರೂ 1,000, 2,000 ಕೊಟ್ರೆ ಹೆಲ್ಪ್ ಆಗುತ್ತಲ್ವಾ? ಮತ್ತೆ ಈ ಪ್ರಜಾಕೀಯದಿಂದ ನಿಂತಿರೋರು ಎಲೆಕ್ಷನ್ ಟೈಮ್ ಅಲ್ಲಿ ದೊಡ್ಡ ದೊಡ್ಡ ಸಭೆ ಸೇರಿಸಿ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ಬೈಯಲ್ವಂತೆ. ಮತ್ತೆ ಜಾತಿ ಬಗ್ಗೆ, ಧರ್ಮದ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಮಾತೇ ಆಡಲ್ವಂತೆ. ಅದೇನೋ ಪ್ರಜಾಪ್ರಭುತ್ವ, ಸಂವಿಧಾನ, ಕೆಲಸ, ಟೆಕ್ನಾಲಜಿ, ಜನಾಭಿಪ್ರಾಯ, ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಈ ತರ ಏನೋ ಸಪ್ಪೆ ಸಪ್ಪೆಯಾಗಿ ಮಾತಾಡ್ತಾರೆ. ನಮ್ದು ಉಪ್ಪು ಹುಳಿ ಖಾರ ತಿಂದಿರೋ ಬಾಡಿ ಅಲ್ವಾ? ನಮ್ಗೆ ಈ ತರ ಸಪ್ಪೆ ಸಪ್ಪೆಯಾಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ. ಅವ್ರು ಮಾತಾಡೋ ಮಾತುಗಳು ನಮ್ಗೆ ಮಜಾ ತರಿಸ್ಬೇಕು, ರೊಚ್ಚಿಗೆಳಿಸ್ಬೇಕು ನಮ್ಮನ್ನ. ಇನ್ನೊಂದೇನಂದ್ರೆ ಈ ಪ್ರಜಾಕೀಯದಲ್ಲಿ ಯಾರಾದ್ರೂ MLA MP ಆದ್ರೆ ಮುಂದೆ ಅವ್ರು ನೆಕ್ಸ್ಟ್ ಏನೇ ಕೆಲಸ ಮಾಡ್ಬೇಕಾದ್ರೂ, ಏನೇ ಡಿಸಿಷನ್ ತಗೋಬೇಕಾದ್ರೂ ಜನರನ್ನೇ ಕೇಳ್ತಾರಂತೆ. ಜಾಸ್ತಿ ಜನ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೋ ಆ ಬೇಸಿಸ್ ಮೇಲೆ ಅವ್ರು ವರ್ಕ್ ಮಾಡ್ತಾರಂತೆ, ಡಿಸಿಷನ್ ತಗೋತಾರಂತೆ. ಅಯ್ಯೋ, ನಮಗೆ ಜನಾಭಿಪ್ರಾಯ ಹೇಳೋದಕ್ಕೆ 5-10 ನಿಮಿಷ ಎಲ್ಲಿ ಟೈಮ್ ಇದೆ? ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡೋದಕ್ಕೇನೆ ಇರೋ 4-5 ಗಂಟೆ ಸಾಕಾಗ್ತಿಲ್ಲ. ಆಮೇಲೆ ಅವ್ರು ಏನಾದ್ರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು, ಅದಾದ್ಮೇಲೆ ಅವ್ರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಕೆಳಗಡೆ ಇಳಿಸೋದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಜನರು, ಆ ಕ್ಷೇತ್ರದವರು ಹೋರಾಟ ಮಾಡ್ಬೇಕಂತೆ. ನಾವ್ ಇದಕ್ಕೆಲ್ಲ ಹೋರಾಟ ಮಾಡಲ್ಲಪ್ಪ. ಅಕಸ್ಮಾತ್ ಹೋರಾಟ ಮಾಡಿ ಅವ್ರನ್ನೇನಾದ್ರು ಕೆಲಸದಿಂದ ಕೆಳಗಡೆ ಇಳಿಸ್ಬಿಟ್ರೆ ಮತ್ತೆ ಇನ್ನೊಬ್ರು ಕೆಲಸ ಕೊಡೋದಕ್ಕೆ ವೋಟ್ ಮಾಡ್ಬೇಕಾಗತ್ತೆ. 5 ವರ್ಷಕ್ಕೊಂದ್ಸಲ ವೋಟ್ ಮಾಡೋದಕ್ಕೆ ನಮಗ್ ಕಷ್ಟ. ಇನ್ನ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ಮತ್ತೆ ಮತ್ತೆ ವೋಟ್ ಮಾಡೋದಕ್ಕಾಗತ್ತಾ? ನಮ್ಗ ಅವೆಲ್ಲ ಆಗಲ್ಲ ಅಪ್ಪ. ಒಂದ್ಸಲ ಕೆಲಸ ಸಿಕ್ಕದ್ಮೇಲೆ 5 ವರ್ಷ ಏನಾದ್ರೂ ಮಾಡ್ಕೊಳ್ಳಿ, ನಾವ್ ಅದಕ್ ತಲೆ ಹಾಕಲ್ಲ. ಕರೆಕ್ಟ್ ಅಲ್ವಾ ನಾನು ಇಷ್ಟೊತ್ತು ಹೇಳಿದ್ದು? ಅಕಸ್ಮಾತ್ ಏನಾದ್ರೂ ತಪ್ಪು ಅನ್ಸಿದ್ರೆ ಕಮೆಂಟ್ ಮಾಡಿ.